10 ಇಯರ್ಸ್ ಲವ್ ಮಾಡಿ, 3 ಇಯರ್ಸ್ ಸ್ಟ್ರಗಲ್ ಮಾಡಿ, ಮನೆಯವ್ರನ್ನೆಲ್ಲ ಒಪ್ಸಿ ಮದ್ವೆ ಆಗಿದ್ದ ಈ ದಿನನ ಯಾವತ್ತೂ ಮರೆಯಕ್ಕಾಗಲ್ಲ. ಸೊ, ಇವತ್ತು ನನ್ನ ಆನಿವರ್ಸರಿ, ನನ್ನ ಮದ್ವೆ ಆಗಿದ್ದ ದಿನ. ಇವತ್ತಿಗೆ ನಾವು ಮದ್ವೆ ಆಗಿ 3 ಇಯರ್ಸ್ ಆಯ್ತು. ಸೊ, ಈ ದಿನನ ನಾನು ಯಾವತ್ತೂ ಮರೆಯಲ್ಲ. ತುಂಬಾನೇ ಸ್ಪೆಷಲ್ ಡೇ. ಆ್ಯಂಡ್ ಈ ದಿನ ನನಗೆ ಇಡೀ ಪ್ರೀವಿಯಸ್ ನಾವು ಏನೇನು ಮೆಮೊರೀಸ್ ಇದೆ ಎಲ್ಲ ಕೂಡ ನೆನಪಾಗುತ್ತೆ. ನಂದು ವೆಡ್ಡಿಂಗ್ ಮೆಮೊರಿ ಇರ್ಬೋದು, ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು, ಪ್ರತಿಯೊಂದು ಮೆಮೊರಿ ಕಣ್ಮುಂದೆ ಬರುತ್ತೆ. ಆ್ಯಂಡ್ ಈ ಆನಿವರ್ಸರಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ದೋ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ವ್ಲಾಗ್ನ ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ವರ್ಷ ನಮ್ಮ ಆನಿವರ್ಸರಿ ಥರ್ಸ್‌ಡೇ ಬಂದಿದೆ. ಸೊ, ಥರ್ಸ್‌ಡೇ ನಾವು ನಾನ್ ವೆಜ್ ತಿನ್ನದೇ ಇರೋದ್ರಿಂದ ವೆನ್ಸ್‌ಡೇ ನೈಟೇ ಹೋಗಿ ಏನಾದರೂ ನಾನ್ ವೆಜ್ ಟ್ರೈ ಮಾಡೋಣ ಅಂತ ಹೋದ್ವಿ. ಸೊ, ನಮಗೆ ಫಿಶ್ ಅಂದರೆ ಇಷ್ಟ. ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಸೊ, ನಾನು ಫಿಶ್ ಫ್ರೈ ತಿಂದೆ ಆ್ಯಂಡ್ ಫ್ರಾನ್ಸ್ ಕಬಾಬ್ ಎಲ್ಲ ಟ್ರೈ ಮಾಡಿದ್ವಿ. ಇಲ್ಲಂತೂ ಫಿಶ್ ಫ್ರೈ ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೇಸ್ಟ್ ಅಂತೂ 10 ಆನ್ 10 ಅಂತ ಹೇಳ್ಬೋದು. ಸೊ, ತುಂಬಾನೇ ಟೇಸ್ಟಿ. ಈ ಅಂಗಡಿ ನಿಯರ್ ವಾಜರಳ್ಳಿ ಗುಬ್ಲಾಳ ಹತ್ರ ಬರುತ್ತೆ. ಸೊ, ತುಂಬಾ ಟೇಸ್ಟಿ ಇದೆ. ಸೊ, ಇಲ್ಲಿ ಹೋಗಿ ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ನಮಗಂತೂ ಟೇಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೀವು ಫಿಶ್ ಕಬಾಬ್, ಫ್ರಾನ್ಸ್ ಆ್ಯಂಡ್ ಮಧ್ಯಾಹ್ನ ಟೈಮ್ ಫಿಶ್ ಊಟ ಕೂಡ ನಿಮಗೆ ಸಿಗುತ್ತೆ. ಸೊ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಖಾರನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿನ್ಕೊಂಡು ಬಂತ ಕೇಕ್ ಕೂಡ ತಗೊಂಡು ಬಂದಿದ್ವಿ. ಸೊ, 12 ಹಾಕ್ತಾ ಇದ್ದು. ಆ್ಯಕ್ಚುಲಿ ಇದು ಒಂದು 10 ಮಿನಿಟ್ಸ್ ಫಾಸ್ಟ್ ಇದೆ. ಹಾಕ್ತಿದ್ದಾಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ, ಇವಾಗ ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ ಇದೆ ಅಲ್ವಾ, ಈ ಥರ ಲ್ಯಾಪ್ಟಾಪ್ ಮುಂದೆ ಕೇಕ್ ಕಟಿಂಗ್ ಮಾಡೋದು. ಸೊ, ನಾನು ಅದನ್ನ ಫಾಲೋ ಮಾಡೋಣ ಅಂತ ಟ್ರೈ ಮಾಡಿದೆ. ನನ್ನ ಹಸ್ಬೆಂಡ್ ಮಲಗಿದ್ರು. ಆ್ಯಕ್ಚುಲಿ ಅವ್ರನ್ನ ನಾನು ಎಲ್ಲ ರೆಡಿ ಮಾಡಿ 12 ಆಗಿದ ತಕ್ಷಣ ಅವರಿಗೆ ವಿಶ್ ಮಾಡಿ ಅವ್ರನ್ನ ಎಬ್ಬಿಸ್ಬಿಟ್ಟು, ಸೊ, ಆಮೇಲೆ ನಾವು ಕೇಕ್ ಕಟಿಂಗ್ ಮಾಡಿದ್ವಿ. ಪಾಪ ಅವರು ಕೆಲಸ ಮಾಡಿ ಟಯರ್ಡ್ ಆಗಿದ್ರು. ಸೊ, ನಾನು ಅವ್ರು ಮಲ್ಕೊಳ್ಳಿ ಅಂದ್ಬಿಟ್ಟು ನಾನು ಅವ್ರನ್ನ 12 ಆದಮೇಲೆ ಎಬ್ಬಿಸಿದ್ದು. ಆ್ಯಂಡ್ ಅದಾದಮೇಲೆ 3 ಇಯರ್ಸ್ ಅಂತ ಕೈ ಮೇಲೆ ಬರ್ಕೊಂಡು ಆ್ಯಂಡ್ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ಲ್ಯಾಪ್ಟಾಪಲ್ಲಿ ಮ್ಯಾರೇಜ್ ವಿಡಿಯೋನ ಹಾಕಿ ಆ್ಯಂಡ್ ಈ ಥರ ಸೆಲೆಬ್ರೇಟ್ ಮಾಡಿದ್ದು ಒಂಥರ ಯುನೀಕ್ ಆಗಿ ಅನ್ನಿಸ್ತು. ಬಿಕಾಸ್ ಈ ಥರ ನಾವು ಸೆಲೆಬ್ರೇಟ್ ಮಾಡಿರಲಿಲ್ಲ. ಆ್ಯಂಡ್ ಇವಾಗ ಇದು ಟ್ರೆಂಡಿಂಗಲ್ಲಿದೆ ಆ್ಯಕ್ಚುಲಿ. ಸೊ, ನಮಗೂ ಕೂಡ ಒಂಥರ ಏನೋ ಒಂಥರ ಸ್ಪೆಷಲ್ ಆಗಿ ಅಂತ ಅನ್ನಿಸ್ತು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಯಾರೂ ವಿಡಿಯೋ ಮಾಡೋಕ್ಕಿಲ್ಲ ಅಂದರೂ ನಾವೇ ಕೂಡ ಮಾಡ್ಕೊಬೋದು. ಸೊ, ಟ್ರೈಪಾಡ್ ಇದ್ದಿದ್ದರಿಂದ ಅದರಲ್ಲೇ ವಿಡಿಯೋಸ್ ಮಾಡಿಕೊಂಡೆ. ಆ್ಯಂಡ್ ಹಾಗೆ ನಾವು ಒಂದಷ್ಟು ಫೋಟೋಸ್, ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಒಂದಷ್ಟು ವಿಡಿಯೋಸ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ರು. ತುಂಬ ವಿಡಿಯೋಸ್ ಸೇವ್ ಮಾಡ್ಕೊಂಡಿದ್ದೆ. ಬಟ್ ಆ ಮೂಮೆಂಟಿಗೆ ನಾವು ಎಷ್ಟೊಂದು ವಿಡಿಯೋಸ್ ಸೇವ್ ಮಾಡ್ಕೊಂಡಿದ್ರು. ಅವಾಗ ವಿಡಿಯೋಸ್, ಫೋಟೋಸ್ ತೊಗೋಬೇಕಾದ್ರೆ ಆ ಮೂಮೆಂಟಿಗೆ ಅದು ನೆನಪಾಗಲ್ಲ. ಆ್ಯಂಡ್ ನಾಳೆ ಬೆಳಿಗ್ಗೆ ನಾವು ಕೂಡ ಟೆಂಪಲ್ ಹೋಗ್ಬೇಕಾಗಿರೋದ್ರಿಂದ ಬೇಗ ಮಲ್ಕೊಬೇಕು ಅಂದ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟೆ. ಹ್ಯಾಪಿ ಹ್ಯಾಪಿ ಆನಿವರ್ಸರಿ ಆನಿವರ್ಸರಿ ಅಪ್ಪ ಅಮ್ಮ ಅಮ್ಮ ಅಪ್ಪ ಅಪ್ಪ ಅಮ್ಮ. ಅಮ್ಮ ಹ್ಯಾಪಿ ಆನಿವರ್ಸರಿ ನೋ ಹೇಳಿ, ಇನ್ನೊಂದ್ಸರಿ ಹೇಳಿ. ಕೇಕ್ ಕೊಡೋಲ್ಲ ಇಲ್ಲಾಂದರೆ. ಹ್ಯಾಪಿ ಹ್ಯಾಪಿ ಆನಿವರ್ಸರಿ ಆನಿವರ್ಸರಿ ಅಪ್ಪ ಅಪ್ಪ ಅಮ್ಮ. ಅಮ್ಮ ಐ ಲವ್ ಯು. ಐ ಲವ್ ಯು. ನನ್ನ ಮಗ ಎಷ್ಟು ಕ್ಯೂಟಾಗಿ ವಿಶ್ ಮಾಡ್ತಾ ಇದ್ದಾನೆ ನೋಡಿದ್ರಲ್ವಾ. ನಾನೇ ಹೇಳ್ಕೊಟ್ಟಿರ್ಬೋದು, ಬಟ್ ಅವ್ನು ಮಾತಾಡೋದೊಂಥರ ಕ್ಯೂಟ್ನೆಸ್ ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಾವು ಮಾರ್ನಿಂಗ್ ರೆಡಿ ಆಗಿ ನಾವು ಯಾವುದೋ ಪ್ಲೇಸ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡಿ. ಅಣ್ಣ ಅಣ್ಣ ಹೋಗೋಣ. ಎಲ್ಲೋಗೋಣ? ಎಲ್ಲೋಗೋಣ? ಆಯ್ತು ಆಚೆ. ನನ್ನ ಮಗ ಫುಲ್ ಪ್ರಿಪೇರ್ ಆಗಿದ್ದಾನೆ ಆಚೆ ಹೋಗೋಕ್ಕೆ. ಸೊ, ನಾವೆಲ್ಲ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ಹಾಯ್ ಮೇಡಮ್, ಐ ಹೇಗಿದ್ದೀರಾ? ಹಾಯ್. ಸೊ, ಇವತ್ತು ನಮ್ಮದು 3rd ಆನಿವರ್ಸರಿ ಇರೋದ್ರಿಂದ ನಾವು ಇವಾಗ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ, ಹೋಗ್ತಾ ಇದ್ದೀವಿ. ಸೊ, ಹೇಗೆಲ್ಲ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊತೀವಿ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ. ಸೊ, ಇವರೇ ನನ್ನ ಹಸ್ಬೆಂಡು, ನಿಮಗೆಲ್ಲ ಗೊತ್ತೇ ಇದೆ. ಇವ್ರನ್ನ ಮದುವೆ ಆಗಿ 3 ವರ್ಷ ಆಯಿತು. ಎನಿಥಿಂಗ್ ಅಬೌಟ್ ಮ್ಯಾರೇಜ್ ಲೈಫ್? ಸೂಪರ್. ಸುಮ್ಮನೆ ಹೇಳ್ತಾರೆ. ಇವಾಗ ನಾವು CNG ಹಾಕ್ಸಕ್ಕೆ ಅಂತ ಬಂದ್ವಿ. CNG ಸಿಗದೆ ವೆಯ್ಟ್ ಮಾಡಿ ನನ್ನ ಮಗ ಮಲ್ಕೊಂಡೇ ಬಿಟ್ಟ. ಎಷ್ಟು ಕ್ಯೂಟಾಗಿ ಮಲಗಿದ್ದಾನೆ ನೋಡಿ. ಸೊ, ನಿದ್ದೆ ಹಾಳು ಮಾಡಬಾರ್ದು ಅಂತ ಅವರಪ್ಪ ಎತ್ಕೊಂಡು ಈ ಥರ ಅವನನ್ನು ನೀಟಾಗಿ ಮಲಗಿಸ್ಕೊಂಡಿದ್ದಾರೆ. ಸೊ, ಎಲ್ಲರೂ ಹೇಳ್ತಾರೆ ಅಮ್ಮಂಗೆ ಮಕ್ಳ ಮೇಲೆ ತುಂಬ ಪ್ರೀತಿ ಅಂತ. ಸೊ, ನನಗೆ ಹಸ್ಬೆಂಡ್ ನೋಡಿದ್ಮೇಲೆ ಅನಿಸಿದ್ದೇನೆಂದರೆ ಅಪ್ಪಂಗೆ ಆ್ಯಕ್ಚುಲಿ ಮಕ್ಳ ಕಂಡ್ರೆ ತುಂಬಾನೇ ಪ್ರೀತಿ ಅಂತ. ಪಾಪಗೆ ಆಚೆ ಸುತ್ತಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ.
ಮದ್ವೆ ಆಗಿ 3 ವರ್ಷ ಆಗಿರ್ಬೋದು. ಬಟ್ ನನ್ಗೆ ಇವಾಗ್ಲೂನು ನಾನು ಇವಾಗ ಮೊನ್ನೆ ಮದ್ವೆ ಆಗಿರೋ ಥರ ಫೀಲ್ ಆಗುತ್ತೆ. ಸೊ ತುಂಬಾನೇ ಮೆಮೊರೀಸು ಎಷ್ಟೊಂದಂದ್ರೆ ಮದ್ವೆಗಿಂತ ಮುಂಚೆ ಇರ್ಬೋದು, ಮದ್ವೆ ಆಗಿದ್ಮೇಲೆ ಇರ್ಬೋದು, ಎಲ್ಲ ಕೂಡ ಒಂಥರ ಈ ಥರ ಸ್ಪೆಷಲ್ ಡೇಸಲ್ಲಿ ಆನಿವರ್ಸರಿ ದಿನ ಎಲ್ಲ ಕೂಡ ಮೈಂಡಿಗೆ ಬರ್ತಾ ಇರುತ್ತೆ. ಸೊ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ನಾವು ಇವತ್ತು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಮೇಲ್ಕೋಟೆ. ಸೊ ಮೇಲ್ಕೋಟೆ ನಂದು ಆಲ್ ಟೈಮ್ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ನಂಗೆ ಸಿಕ್ಕಾಪಟ್ಟೆ ಒಂಥರ ಮನ್ಸಿಗೆ ಖುಷಿ ಆಗತ್ತೆ ಅಲ್ಲಿಗೆ ಹೋಗ್ಬೇಕಂದ್ರೆ. ಯಾಕಂದ್ರೆ ನಾವು ಲವ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಹೋಗಿದ್ದು 2014 ಅಲ್ಲಿ. ಸೊ ಆವಾಗಿಂದ ಕೂಡ ನಾನು ಜಾಸ್ತಿ ಮ್ಯಾಕ್ಸಿಮಮ್ ಟೈಮ್ ಅಂದ್ರೆ ನಾನು ಜಾಸ್ತಿ ಮೀಟ್ ಮಾಡಿಲ್ಲ. ಸೊ ಮೀಟ್ ಮಾಡ್ದಾಗೆಲ್ಲ ಆಲ್ಮೋಸ್ಟ್ ಮೇಲ್ಕೋಟೆಲ್ಲೇ ನಾವು ಮೀಟ್ ಮಾಡಿರೋದು. ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಪ್ಲೇಸ್‌ಗೆ ಹೋಗಕ್ಕೆ. ಆ್ಯಂಡ್ ಮಧ್ಯದಲ್ಲಿ ಪಾಪುಗೆ ಏನಾದ್ರು ತಿನ್ಸೋಣ ಅಂತ ಹೋಟೆಲ್‌ಗೆ ಹೋದ್ವಿ. ಸೊ ನಾನು ತಿಂತಾ ಇರ್ಲಿಲ್ಲ, ಗುರುವಾರ ಇವತ್ತು ಉಪವಾಸ. ಸೊ ಬಟ್ ಪಾಪು ಏನಾದ್ರು ತಿನ್ಬೇಕಲ್ಲ ಅಂತ ದೋಸೆ ತಿನ್ಸೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಹಸ್ಬೆಂಡು ಕೂಡ ಉಪವಾಸ ಇರ್ತಿದ್ರು. ಬಟ್ ಇವಾಗ ಅವರು ಸ್ವಲ್ಪ ಸುಸ್ತಾಗುತ್ತೆ ಅಂತ ದೋಸೆ ತಿಂತಾ ಇದ್ದಾರೆ. ಡ್ರೈವ್ ಮಾಡ್ಬೇಕಂತ. ಐ ಮೀನ್ಸ್ ರೈಸ್ ಐಟಮ್ ತಿನ್ನಲ್ಲ. ನನ್ನ ಮಗಂಗಂತೂ ಈ ಥರ ಗೇಮ್ಸ್ ಎಲ್ಲ ಇದ್ರಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಾವು ಹೋಗಿದ್ದು ಕದಂಬ ವೆಜ್ಜು. ಇಲ್ಲೇ ಮೇನ್ ರೋಡಲ್ಲೇ ಇದೆ, ಮೈಸೂರು ಮೇನ್ ರೋಡ್ ಹತ್ರ, ಮೀನ್ಸ್ ಬೆಂಗಳೂರು ಮೈಸೂರು ರೋಡ್ ಹತ್ರ. ಸೊ ಹಾಗೆ ಅವರು ತಿಂದ್ಬಿಟ್ಟು ಪಾಪುಗೂ ಕೂಡ ತಿನ್ನಿಸಿದ್ರು. ಆ್ಯಂಡ್ ಅವನಂತೂ ಅಲ್ಲಿ ಪಾರ್ಕ್ ಎಲ್ಲ ಇದ್ದಿದ್ರಿಂದ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ನಾವು ಅಷ್ಟೇ ಏನೋ ಒಂಥರ ಮೆಮೊರಿ. ನಾನು ತಿಂದಿಲ್ಲ, ನಾನು ಜ್ಯೂಸ್ ಕುಡ್ದೆ. ಬಟ್ ಹಸ್ಬೆಂಡ್ ತಿಂದ್ರು. ಹಾಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೊರಟ್ವಿ. ಸೊ ಆಲ್ಮೋಸ್ಟ್ 11 ಆಗಿತ್ತು. ತುಂಬ ಬಿಸಿಲು ಥರ ಇತ್ತು. ಬಟ್ ಅಷ್ಟೊಂದೇನು ಬಿಸಿಲು ಅಂತ ಫೀಲ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಎಲ್ಲಾದರೂ ಹೊರಗಡೆ ಹೋದರೆ ಆ ಮಳೆನೂ, ಚಳಿನೂ, ಬಿಸಿಲು ಏನೂ ಫೀಲ್ ಆಗಲ್ಲ. ಸೊ ಬೇಗ ಎದ್ದೇಳೋದು ಮ್ಯಾಟರ್ ಆಗಲ್ಲ. ಬೇರೆ ದಿನ ಎಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಹೊರಗಡೆ ಹೋಗೋದು ಅಂದರೆ ಅದು ಒಂಥರ ಏನೋ ಏನೋ ಬಂದ್ಬಿಡುತ್ತೆ, ಇನ್ಸ್ಟೆಂಟ್ ಎನರ್ಜಿ ಥರ ನಮಗೆ. ದೋಸೆ ಯಾರು ತಗೊಟ್ರು ದೋಸೆ? ಬಾಯ್ಗಪ್ಪ. ನಮ್ಮ ಪಾಪುಗೆ ಹೊಟ್ಟೆ ಹಸ್ವಾಗತ್ತೆ ಅಂತ ದೋಸೆ ತಗೊಂಡ್ ಬಂದ್ವಿ. ಸೊ ಕಾರಲ್ಲೇ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಚೆನ್ನಾಗೈತಾ? ಚೆನ್ನಾಗೈತೆ ದೋಸೆ? ಸೂಪಳ ಸೂಪರ್ ಅಂದ್ಬಿಡು. ಸೂಪರ್. ಇವಾಗ ಆಲ್ಮೋಸ್ಟ್ ನಿಯರ್ ಬೈ ಮೇಲ್ಕೋಟೆ ಬಂದ್ವಿ. ಸೊ ನನಗೆ ಇಲ್ಲಿ ಈ ಆರ್ಚ್ ಬಂದಾಗಿಂದ ಹಿಡಿದು ಈ ರೋಡ್ ಹೋಗ್ಬೇಕಾದ್ರೂ ಫುಲ್ ಆಫ್ ಮೆಮೊರೀಸ್. ನಾನು ಅವಾಗೆಲ್ಲ ಏನಾದರೂ ಈ ಪಾರ್ಕಿಂಗ್ ಮಾಡೋದು ಆ ಚಿಟ್ಸ್ ಎಲ್ಲ ನಾನು ಇಟ್ಕೊಂಡಿರ್ತಿದ್ದೆ. ಸೊ ನನ್ನ ಮಗ ಅಷ್ಟರಲ್ಲಿ ಮಲ್ಕೊಂಡ. ಒಂದು ಸ್ವಲ್ಪ ನಿದ್ದೆ ಮಾಡಿದರೆ ಫ್ರೆಶ್ ಆಗ್ತಾನೆ ಅಂತ ಅವನನ್ನು ಮಲಗಿಸಿದ್ವಿ. ಸೊ ನಾನು ಅವಾಗ ಇಲ್ಲಿ ಟೋಲ್ ಕಟ್ತಿದ್ರಲ್ವ, ಅವಾಗೆಲ್ಲ ಸಮ್ಟೈಮ್ಸ್ ಬೈಕಲ್ಲಿ ಬರ್ತಿದ್ವಿ. ಬೈಕ್ ಟೋಲ್ ಇರ್ಬೋದು, ಸಮ್ಟೈಮ್ಸ್ ಕಾರಲ್ಲಿ ಬಂದರೆ ಕಾರ್ ಟೋಲ್ ಇರ್ಬೋದು. ಅದೆಲ್ಲ ಕೂಡ ನಾನು ಮೆಮೊರಿ ಥರ ಇಟ್ಕೊತಿದ್ದೆ. ಈವನ್ ಆ ಥರ ಒಂದು ನಾನು ಆ ಥರ ಒಂದು ಏನೋ ಒಂದು ಈವನ್ ಚಾಕ್ಲೇಟ್ ಕವರ್ ಆದರೂ ಇಟ್ಕೊಂಡ್ಬಿಡ್ತಿದ್ದೆ. ಸೊ ಎಷ್ಟೊಂದು ಮೆಮೊರೀಸೇ. ನಾವು ಇಲ್ಲಿ ಬಂದು ಆಲ್ಮೋಸ್ಟ್ 2 ಇಯರ್ಸ್ ಮೇಲಾಯಿತು. ಪ್ರೆಗ್ನೆನ್ಸಿ ಅದಕ್ಕೆ ಅವಾಗ ಬಂದೇ ಇರಲಿಲ್ಲ ಲಾಸ್ಟ್ ಡೇಯಿಂದ. ಮದುವೆ ಆಗಿದ ತಕ್ಷಣ ಒಂದ್ಸರಿ ಬಂದಿದ್ವಿ ಅಷ್ಟೇ. ಏನೋ ಒಂಥರ ಮೆಮೊರೀಸ್ ಅಂದರೆ ಮೆಮೊರೀಸ್. ನಂಗಂತೂ ಸಿಕ್ಕಾಪಟ್ಟೆ ಪಾಪುನ ಕರ್ಕೊಂಡು ಫಸ್ಟ್ ಟೈಮ್ ಬಂದಿರೋದು ನಾವು ಮೇಲ್ಕೋಟೆಗೆ. ಒಂಥರ ಖುಷಿ ಆಗ್ತಾ ಇತ್ತು. ಸೊ ನಾವು ಲವ್ ಮಾಡಿದ್ದಾಗ ಬಂದಿರೋ ಜಾಗ, ನಾವು ಮದುವೆ ಆದ್ಮೇಲೂ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೇನೆ. ಆ್ಯಂಡ್ ಇವಾಗ ನಮ್ಮ ಪಾಪು ಕರ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಅವ್ನು ದೊಡ್ಡವನಾದ್ಮೇಲೆ ಅವನನ್ನ ಮತ್ತೆ ಕರ್ಕೊಂಡ್ಬಂದು ನಾವು ಇಲ್ಲಿಗೆ ಬರ್ತಿದ್ವಿ ಅಂತೆಲ್ಲ ಸ್ಟೋರಿ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ. ನಾವು ಮುಂಚೆಲ್ಲ ಅನ್ಕೋತಿದ್ವಿ. ಸೊ ನಾವು ಮುಂದೆ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆ ನಾವು ಮೇಲ್ಕೋಟೆಗೆ ಯಾವಾಗೂ ಬರ್ತಿದ್ವಿ, ಇದು ನಮ್ಮ ಲವ್ ಸ್ಪಾಟ್ ಅಂತೆಲ್ಲ ಹೇಳ್ಬೇಕಂತ. ಸೊ ಇವಾಗ ಆ ಥರ ಒಂದಿನ ಬಂದಿದೆ ಆಲ್ರೆಡಿ. ಸೊ ಇದೆಲ್ಲ ಒಂಥರ ನಿಜಾನ ಅನಿಸುತ್ತೆ. ಬಿಕಾಸ್ ಅಷ್ಟೊಂದು ದಿನದಿಂದ ಲವ್ ಮಾಡಿ ಮದುವೆ ಆಗಿ ಇವಾಗ ಆ್ಯನಿವರ್ಸರಿಗೂ ಅದೇ ಪ್ಲೇಸಿಗೆ ಬರ್ತೀವಲ್ಲ, ಅದೊಂದು ಒಂಥರ ಖುಷಿ ವಿಷಯ ಅಂತ ಹೇಳ್ಬೋದು. ಕೆಲವೊಂದು ಪ್ಲೇಸ್ ಜಸ್ಟ್ ಪ್ಲೇಸ್ ಆಗಿಲ್ಲ. ಕೆಲವೊಬ್ರು ಹೇಳ್ತಾರೆ, ಏನು ಯಾವಾಗಲೂ ಅದೇ ಪ್ಲೇಸ್ಗೆ ಹೋಗ್ತೀರಾ ಅಂತ. ಬಟ್ ಆ ಪ್ಲೇಸಲ್ಲಿರೋ ಮೆಮೊರೀಸ್ ನಮ್ಗೆ ಮಾತ್ರ ಗೊತ್ತಿರುತ್ತೆ. ಸೊ ನಂಗಂತೂ ಈ ಪ್ಲೇಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಈ ಪ್ಲೇಸಿಗೆ ಬಂದಾಗ ಮೈಂಡಲ್ಲಿ ಒಂದು ಥೌಸಂಡ್ಸ್ ಆಫ್ ಮೆಮೊರೀಸ್ ಅಂತ ಹೇಳ್ಬೋದು. ಎಷ್ಟೊಂದು ಮೆಮೊರೀಸ್ ಓಡ್ತಾ ಇರುತ್ತೆ ತಲೆಯಲ್ಲಿ.
ನಾವು ಲವ್ ಮಾಡುವಾಗೂ ಅಷ್ಟೇ ಈ ಥರ ಒಂದು ವಾಕ್ ಮಾಡೋ ವಿಡಿಯೋಸ್ ಎಷ್ಟೊಂದು ಸರಿ ಮಾಡಿದ್ದೀವಿ. ಮತ್ತೆ ಅದೇ ಥರ ವಿಡಿಯೋ ರೀಕ್ರಿಯೇಟ್ ಮಾಡೋದಿರ್ಬೋದು ಆ್ಯಂಡ್ ಎಷ್ಟೊಂದು ಮೆಮೊರೀಸ್. ಈ ಫೋಟೋನೂ ಅಷ್ಟೇ. ಸೊ ನಾವು ಲವ್ ಮಾಡುವಾಗೂನು ಇದೇ ಥರ ಫೋಟೋಸ್ ತೆಗೆಸ್ಕೊಂಡಿದ್ವಿ ಆ್ಯಂಡ್ ಮದುವೆ ಆದ್ಮೇಲೆ ಬಂದಾಗೂ ಇದೇ ಥರ ಪೋಸಲ್ಲಿ ಫೋಟೋ ತೆಗೆಸ್ಕೊಂಡಿದ್ದೆ. ಆ್ಯಂಡ್ ಇವಾಗೂ ಕೂಡ ಅದೇ ಥರ ಪೋಸ್ ಕೊಡಬೇಕಾದ್ರೆ ಆ ಒಂದು ದಿನ ನಾವು ಏನು ಬಂದಿದ್ವಿ ಪ್ರೀವಿಯಸ್ ಡೇಸ್ ಅದೆಲ್ಲ ಕಣ್ಮುಂದೆ ಬಂದಾಗಾಯಿತು. ಸೊ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈವನ್ ನಾವು ಈ ಥರ ಫೋಟೋ ತೆಗೆಸ್ಕೋಬೇಕಾದ್ರೆ ಹಸ್ಬೆಂಡೇನೆ ಅದೆಲ್ಲ ರಿಮೆಂಬರ್ ಮಾಡ್ಕೊತಾ ಇದ್ರು. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಆಮ್, ಏನೋ ಒಂಥರ ಫೀಲಿಂಗ್ ಅಂತ ಹೇಳ್ಬೋದು. ಅದನ್ನ ಎಕ್ಸ್‌ಪ್ರೆಸ್ ಮಾಡಕ್ ಬರಲ್ಲ. ಆ್ಯಂಡ್ ಇವತ್ತು ನಮ್ಮ ಸ್ಪೆಷಲ್ ಡೇ ದಿನ ನಮ್ಮ ಫೇವ್ರೆಟ್ ಪ್ಲೇಸಿಗೆ ಬಂದಿದ್ದು ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಆ್ಯನಿವರ್ಸರಿ ದಿನ ಎಲ್ಲಾದ್ರೂ ಹೋಗ್ಬೇಕು ಅನ್ನೋದಕ್ಕಿಂತ ಯಾವ ಪ್ಲೇಸ್ ನಮ್ಗೆ ಖುಷಿ ಸಿಗುತ್ತೆ ಆ ಪ್ಲೇಸ್‌ಗೆ ಹೋಗೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಾಗೆ ನಾವು ಹಲಸಿನಣ್ಣು ತಗೊಂಡು ಬಂದ್ವಿ ಆ್ಯಂಡ್ ಬಟ್ ಟೈರ್ ಪಂಕ್ಚರ್ ಆಗ್ಬಿಡ್ತು. ಸೊ ಬೇರೆ ಪ್ಲೇಸ್‌ಗಳಿಗೆ ಎಲ್ಲ ಹೋಗಕ್ಕಾಗಿಲ್ಲ. ಇನ್ನ ಕಲ್ಯಾಣಿ ಮತ್ತೆ ಅಲ್ಲೆಲ್ಲ ಹೋಗ್ಬೋದಿತ್ತು. ಬಟ್ ಪಂಕ್ಚರ್ ಆಗಿದ್ರಿಂದ ಪಂಕ್ಚರ್ ಅಂಗಡಿಗೆ ಹೋಗಿ ಪಂಕ್ಚರ್ ಹಾಕಿಸ್ಕೊಂಡು ಸೊ ಹೇಗೂ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕಿತ್ತು. ತುಂಬ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಆ್ಯಂಡ್ ಬಿಸಿಲು ಕೂಡ ಇದ್ದಿದ್ರಿಂದ ಜಸ್ಟ್ ಟೆಂಪಲ್ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲೊಂದಷ್ಟು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಬಂದು ಒಂದು ಸೋಡಾ ಕೂಡ ಕುಡ್ಕೊಂಡ್ವಿ. ಮಸಾಲಾ ಸೋಡಾ ಆ್ಯಂಡ್ ನನ್ನ ಮಗನಿಗೆ ಬ್ರೆಡ್ ಮತ್ತು ಗುಲ್ಕನ್ ತಗೊಟ್ವಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬ್ರೆಡ್ ಗುಲ್ಕನ್ ತಿಂದಿದ್ದು. ತುಂಬ ಟೇಸ್ಟಿಯಾಗಿತ್ತು. ಸೊ ನಾನು ಆ ಥರ ಬ್ರೆಡ್ ತಿಂತಿದ್ದೆ ಬನ್ನು. ಬಟ್ ಬನ್ ಗುಲ್ಕನ್ ತಿಂದಿಲ್ಲ. ಈ ಸರಿ ತಿಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಈ ಆ್ಯನಿವರ್ಸರಿ ಡೇ ನಮಗೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ಕೂಡ ನಮಗೆ ಬ್ಲೆಸ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್‌ನ ಮುಗಿಸ್ತೀನಿ. ಬಾಯ್. ಥ್ಯಾಂಕ್ ಯು.